ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಸಿಗಬಾರದು ಅಂತ ಯಾವನಾರು ಹೇಳಿದಾನ ಇಲ್ಲಿ ತನಕ? ನ್ಯಾಯ ಸಿಗಲೇಬೇಕು. ನ್ಯಾಯಾಲಯದಲ್ಲಿ ಸಿಗುತ್ತೆ, ಬೀದಿ ಹೋರಾಟದಲ್ಲಲ್ಲ. ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಕೊಟ್ಟರೆ ಮುಗಿದು ಹೋಯ್ತಲ್ರಿ. ಎಷ್ಟು ಪಕ್ಕಾ ಸಾಕ್ಷಿಗಳಿದ್ದಾವೆ ಇವ್ರ ಹತ್ರ ಅಂದರೆ, ಅಥವಾ ಇವರು ಪಕ್ಕಾ ಸಾಕ್ಷಿಗಳಿರುವುದರ ಬಗ್ಗೆ ಹೇಳ್ಕೊಂಡಿದ್ದಾರೆ ಅಂತಂದರೆ, ಆರೋಪಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೌಜನ್ಯಾಳ ಅತ್ಯಾಚಾರ ರೇಪ್ ಮಾಡಿದವ್ರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾರೆ, ನಮ್ಮ ಹತ್ರ ಸಾಕ್ಷ್ಯಗಳಿದೆ ಅಂತ. ಕೊಟ್ಟುಬಿಟ್ರೆ ಮುಗಿತಪ್ಪ. ಅದನ್ನು 13 ವರ್ಷ ಹೋರಾಟ ಮಾಡಬೇಕಾ ಅದನ್ನು ಇಟ್ಕೊಂಡು? ಇಲ್ಲೇ ಇದ್ದಾವೆ, ಮೊಬೈಲ್ನಲ್ಲಿದ್ದಾವೆ, ಜೇಬಿನಲ್ಲಿದ್ದಾವೆ. ಈಗ ಕೊಡ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೊಡ್ತೀವಿ, ಅಲ್ಲಿ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದೊಂದು ಹೇಳಿಕೆ ನೋಡ್ತಾ ಇದ್ದೆ. ದೆಹಲಿಯಲ್ಲಿ ಪೊಲೀಸರಿಗೆ ಸಾಕ್ಷ್ಯಗಳನ್ನು ತೋರಿಸಿದ್ರಂಥವ್ರು, ಮೊಬೈಲ್ನಲ್ಲಿದ್ದ ಸಾಕ್ಷ್ಯಗಳು. ದೆಹಲಿ ಪೊಲೀಸರು ದಂಗಾಗ್ಬಿಟ್ರಂತೆ. ಯಪ್ಪ, ಹಿಂಗೆಲ್ಲ ನಡೆಯುತ್ತಾ ಅಲ್ಲಿ ಅಂದ್ರಂತೆ. ದಕ್ಷಿಣ ಕನ್ನಡ ಪೊಲೀಸರಿಗೆ ತೋರಿಸಿದ್ರೆ ಮುಗಿದು ಹೋಗಿರೋದು. ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ, ಈ ರಾಜ್ಯದಲ್ಲಿ ಬೇರೆ ಬೇರೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿದ್ದಾವೆ. ಆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳ ಮೇಲೆ ನಂಬಿಕೆ ಇಲ್ಲ ಅಂದರೆ, ರಾಷ್ಟ್ರ ಮಟ್ಟದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿದ್ದಾವೆ. ಯಾವ ತನಿಖಾ ಸಂಸ್ಥೆಯ ಮೇಲೂ ನಂಬಿಕೆ ಇಲ್ಲ ಅಂದರೆ ನ್ಯಾಯಾಲಯಗಳಿದ್ದಾವೆ. ನ್ಯಾಯಾಲಯಗಳು ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ಪಬ್ಲಿಕ್ ಡೊಮೇನಿಗೆ ಬಿಟ್ಟುಬಿಡಿ ಒಂದ್ಸಲ. ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಕರತಲಮಲಕ ನಿಮಗೆ ಬಿಟ್ಟುಬಿಡಿ ಒಂದ್ಸಲ. ನೋಡಿ, ಇಲ್ಲಿಂತಿಂಥ ಸಾಕ್ಷಿಗಳಿದ್ದಾವೆ. ಸೌಜನ್ಯಾಳ ಅತ್ಯಾಚಾರವನ್ನು ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ಮಾಡಿರೋದಕ್ಕೆ ಇಷ್ಟು ಸಾಕ್ಷಿಗಳಿದ್ದಾವೆ ನೋಡಿ ಅಂತ. ಅದು ಬಿಟ್ಟು ಅನಿಶ್ಚಲ್ ಜೈನ್ ಹೆಸರು ಹೇಳೋದು, ಭಾಷಣ ಮಾಡೋದು, ಮತ್ತೆ ಸೌಜನ್ಯಾಗ ನ್ಯಾಯ ಸಿಗಬೇಕು. ಯಾವಾಗ ಸಿಗುತ್ತೆ ನ್ಯಾಯ? ಹೆಂಗೆ ಸಿಗುತ್ತೆ ನ್ಯಾಯ?